ಹಾಯ್ ಗೈಸ್, ವೆಲ್ಕಮ್ ಟು ಲೈಫ್ ವಿತ್ ಕೀರ್ತಿ ಯೂಟ್ಯೂಬ್ ಚಾನಲ್. ಎಸ್, ನಾನು ಇವತ್ತು ಬಂದಿರೋದು ಸ್ನೋ ಸಿಟಿಗೆ. ಸೊ ನನ್ನ ಬ್ಯಾಕ್ಗ್ರೌಂಡಲ್ಲಿ ನೋಡ್ತಾ ಇರ್ಬೋದು, ಫನ್ ವರ್ಲ್ಡ್ ಪಕ್ಕದಲ್ಲೇ ಇರೋದು ಸ್ನೋ ಸಿಟಿ. ಸೊ ನಾನು ಸ್ನೋ ಸಿಟಿಗೆ ಹೋಗೋದು ವರ್ತಾ ಅಥವಾ ವರ್ತ್ ಇಲ್ವಾ ಎಲ್ಲವನ್ನ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಬನ್ನಿ. ಎಸ್, ಇವಾಗ ನಾವು ಸ್ನೋ ಸಿಟಿ ಹೊರಗಡೆ ಕೂತಿದ್ದೀವಿ. ಲೈಕ್ ಏನಂದರೆ ಇಲ್ಲಿ ಸೆಷನ್ಸ್ ಇರುತ್ತೆ, ಒಂದೊಂದು ಸೆಷನ್ಗೆ ವೆಯ್ಟ್ ಮಾಡಬೇಕಾಗತ್ತೆ. ಸೊ ಸೆಷನ್ಸ್ ಮುಗಿಸಿ ಒಬ್ಬೊಬ್ರದ್ದು ಸೆಷನ್ ಮುಗಿದು ನಾವು ಹೋಗಬೇಕು. ಸೊ ನಾವು ವೆಯ್ಟ್ ಮಾಡ್ತಾ ಇದ್ದೀವಿ, ನೋಡೋಣ. ಎಂಟ್ರಿ ಕೊಟ್ಟ ಕೂಡಲೇ ಇಲ್ಲಿ ಟಿಕೆಟ್ ಕೌಂಟರ್ ಸಿಗುತ್ತೆ. ನಾವು ಅಲ್ಲಿ ಟಿಕೆಟನ್ನು ಬುಕ್ ಮಾಡಬೇಕು. ಅಲ್ಲೇ ಪ್ಯಾಕೇಜಸ್, ಯಾವೆಲ್ಲ ಪ್ಯಾಕೇಜಸ್ ಇದೆ, ಕಿಡ್ಸಿಗೆ ಬೇರೆ ಪ್ಯಾಕೇಜಸ್ ಇದೆ, ಆ ಒಂದು ಪ್ಯಾಕೇಜಲ್ಲಿ ಯಾವೆಲ್ಲ ಗೇಮ್ ಇನ್ಕ್ಲೂಡ್ ಆಗುತ್ತೆ ಎಲ್ಲವೂ ಕೂಡ ಆ ಒಂದು ಪ್ಯಾಕೇಜಲ್ಲಿ ಇರುತ್ತೆ. ಅಲ್ಲಿ ನೋಡ್ತಾ ಇರ್ಬೋದು, ಫನ್ ವರ್ಲ್ಡ್ ನೆಕ್ಸ್ಟಲ್ಲೇ ಇರೋದು ಸ್ನೋ ಸಿಟಿ. ಜೊತೆಗೆ ನಿಮಗೆ ಇನ್ನೊಂದು ಡೈರೆಕ್ಷನ್ ಏನಂದರೆ, ಅಂದರೆ ಇನ್ನೊಂದು ಲೊಕೇಶನ್ ಏನಂದರೆ, ಇಲ್ಲಿ ಕಾಣಿಸ್ತಾ ಇದೆ ಅಲ್ಲ, ಇದು ಟಿ ವಿ ಟವರ್ ಒಪೋಸಿಟಲ್ಲೇ ಸ್ನೋ ಸಿಟಿ ಇರುವಂಥದ್ದು. ನೀವು ಫಸ್ಟಿಗೆ ಎಂಟ್ರಿ ಕೊಟ್ಟ ಕೂಡಲೇ ಒಂದು ಐಸ್ ಕ್ರೀಮ್ ಪಾರ್ಲರ್ ಕೂಡ ಸಿಗುತ್ತೆ. ನೆಕ್ಸ್ಟ್ ಒಳಗಡೆ ಹೋದ ನಂತರ ಒಂದು ಫೋಟೋಗ್ರಾಫರ್ ನಿಂತಿರ್ತಾರೆ. ಅವರು ಎಲ್ಲರದ್ದು ಆಲ್ಮೋಸ್ಟ್ ಫೋಟೋವನ್ನು ತೆಗಿತಾರೆ. ಸೊ ಆಮೇಲೆ ಫೋಟೋ ಬೇಕಾದವರು ಫೋಟೋನ ತೊಗೋಬೋದು ಅಂತ ಅನಿಸುತ್ತೆ. ಯಾಕಂದ್ರೆ ನಾವು ತೊಗೊಂಡಿಲ್ಲ, ಅದಕ್ಕೆ ನಮಗೆ ಗೊತ್ತಿಲ್ಲ ಅದ್ರ ಬಗ್ಗೆ. ನೆಕ್ಸ್ಟ್ ಜಾಕೆಟ್ಟು ಅಥವಾ ಸಾಕ್ಸ್ ಆಲ್ಮೋಸ್ಟ್ ಕೆಲವ್ರು ಹಾಕಿ ಅಥವಾ ತಂದಿರ್ತಾರೆ, ಅಥವಾ ಟಿಕೆಟ್ ಕೌಂಟರಲ್ಲೇ ಸಾಕ್ಸ್ ಕೊಡ್ತಾರೆ. ಕ್ಯೂ ಸಿಸ್ಟಮ್ ಇರುತ್ತೆ, ಕ್ಯೂ ಅಲ್ಲಿ ಹೋಗಿ ಜಾಕೆಟ್ನ ತೊಗೋಬೇಕಾಗುತ್ತೆ. ಇದು ಸ್ಯಾಂಡಲ್ದು ಸ್ಟ್ಯಾಂಡ್, ಅಂದರೆ ನಾವು ಚಪ್ಪಲಿಡುವಂಥ ಸ್ಟ್ಯಾಂಡ್. ಸೊ ಅಲ್ಲಿ ಏನಂದರೆ, ಚಪ್ಪಲಿಟ್ಟ ಕೂಡಲೇ ಅಲ್ಲಿ ಆ ಬ್ಯಾಗ್ದು ಫೋಟೋ ಮಾತ್ರ ತೊಗೋಬೇಕು. ಯಾಕಂದರೆ ನೆಕ್ಸ್ಟು ಅವರು ನಂಬರ್ ತಗೊಳ್ಳಿ ಅಥವಾ ನಂಬರ್ ಬಗ್ಗೆ ಏನು ಹೇಳಲ್ಲ. ಬಟ್ ನೆಕ್ಸ್ಟ್ ನಾವು ಶೂ ಅಥವಾ ಚಪ್ಪಲನ್ನ ತೊಗೋಬೇಕಿದ್ರೆ ಆ ನಂಬರ್ ಇದ್ದರೆ ಮಾತ್ರ ಶೂ ಇಟ್ಟಿರೋ ಬ್ಯಾಗ್ ಕೊಡ್ತಾರೆ, ಇಲ್ಲ ಅಂದರೆ ಕೊಡಲ್ಲ. ಇನ್ನು ನಾವು ಶೂ, ಸಾಕ್ಸ್ ಹಾಗೆಯೇ ಜಾಕೆಟ್ ತಗೊಂಡ್ಮೇಲೆ ಅಲ್ಲೇ ಕೂತ್ಕೊಂಡು ನಾವು ಅದನ್ನ ವೇರ್ ಮಾಡ್ಬೋದು. ಅಲ್ಲಿ ಸಾಕಷ್ಟು ಪ್ಲೇಸ್ ಕೂಡ ಇದೆ. ಸೊ ಅಲ್ಲೇ ಕಂಫರ್ಟೇಬಲಾಗಿ ಕೂತ್ಕೊಂಡು ನಾವು ವೇರ್ ಮಾಡ್ಬೋದು. ಇನ್ನು ಏನಂದರೆ, ಅಲ್ಲಿ ಸೆಷನ್ ಮುಗಿದು ಆಚೆ ಬರ್ತಾ ಇರ್ತಾರೆ, ನೆಕ್ಸ್ಟ್ ನಮ್ಮ ಸೆಷನ್ ಸ್ಟಾರ್ಟ್ ಆಗುತ್ತೆ. ಇನ್ನೊಂದೇನೆಂದರೆ, ಕೆಲವೊಬ್ಬರಿಗೆ ನಮಗೆ ಅಲ್ಲಿ ಕೊಡೋ ಶೂ ಆಗುತ್ತಾ ಅಂತೆಲ್ಲ ಸ್ವಲ್ಪ ಡೌಟ್ ಇರ್ಬೋದು. ಬಟ್ ಜಾಕೆಟ್ಸ್ ಎಲ್ಲ ಆಗುತ್ತಾ ಅಂತ ಓವರ್ ಸೈಜ್ ಇದ್ದವರಿಗೆ. ಸೊ ಅಲ್ಲಿ ಎಲ್ಲ ಸೈಜ್ ಇರೋ ಜಾಕೆಟ್ ಕೂಡ ಇದೆ, ಎಲ್ಲ ಥರದ ಸೈಜ್ ಇರುವಂಥ ಶೂ ಕೂಡ ಇದೆ. ಆ ಶೂನ ಅಕಸ್ಮಾತ್ ಶೂ ಆಗದೇ ಇದ್ದರೆ ನೆಕ್ಸ್ಟ್ ಬೇರೆ ಎಕ್ಸ್ಚೇಂಜ್ ಕೂಡ ಮಾಡ್ಬೋದು. ಎಷ್ಟು ಜನ ಬ್ಲೂ 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 ಎಲ್ಲ ಕಡೆ ಬ್ಲೂ 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 ಕಾಣಿಸ್ತದೆ. ಯಾರ್ಯಾರಂತ ಪರಿಚಯನೇ ಸಿಗೋದಿಲ್ಲ, ಅಷ್ಟು ಬ್ಲೂ. ಆ್ಯಕ್ಚುಲಿ ನಮ್ಮ ಸೆಷನ್ 4 o'clock ಸ್ಟಾರ್ಟ್ ಅಂತ ಹೇಳಿದ್ದಾರೆ, ಗೊತ್ತಿಲ್ಲ, ಇನ್ನು ಒಳಗಡೆ ಬಿಡ್ತಾನೆ ಇಲ್ಲ, ನೋಡೋಣ. ನೋಡಿ, ಈಗ ನಾವು ಒಳಗಡೆ ಎಂಟ್ರಿ ಕೊಟ್ವಿ. ನೋಡಿ, ನಮ್ಮ ಸೆಷನಲ್ಲಿ ಇಷ್ಟು ಜನ ಎಂಟ್ರಿ ಕೊಟ್ಟಿದ್ದಾರೆ. ಅಂದರೆ ಇಷ್ಟು ಜನರಿಗೆ ಮಾತ್ರ ಒಂದೊಂದು ಸೆಷನ್ಲಿ ಎಂಟ್ರಿ ಇರುತ್ತೆ. ನೆಕ್ಸ್ಟು ಪರ್ಸನ್ ಲಿಮಿಟ್ ಕ್ರಾಸ್ ಆದರೆ ಮೋಸ್ಟ್ಲಿ ನೆಕ್ಸ್ಟ್ ಸೆಷನಿಗೆ ಅವರಿಗೆ ಎಂಟ್ರಿ ಇರೋದು. ಅಲ್ಲಿರೋದು ಬರೀ 2-3 ಗೇಮ್ ಅಷ್ಟೇ. ದೊಡ್ಡವರಿಗೆ, ಚಿಕ್ಕವರಿಗೆ ಅಂದರೆ ಚಿಕ್ಕ ಮಕ್ಕಳಿಗೆ ಬೆಸ್ಟ್ ಅನಿಸುತ್ತೆ. ನಾನು ಆಟ ಆಡಿದ್ದು 2 ಗೇಮು. ಸೊ ಇದೊಂದು ಆಟ ಆಡಿದೆ. ಆಮೇಲೆ ನೋಡ್ತಾ ಇರ್ಬೋದು, ಮೊಬೈಲ್ ಕೂಡ ಫ್ರೀಸ್ ಆಗ್ತಾ ಇದೆ. ಇನ್ನೊಂದು ನಾನು ಸ್ನೋ ಸಿಟಿಯಲ್ಲಿ ಅಬ್ಸರ್ವ್ ಮಾಡಿದ್ದೇನೆಂದರೆ, ಫ್ಯಾಮಿಲಿ ಅಂದರೆ ಮಕ್ಕಳಿದ್ದವರು, ಅಂದರೆ ಚಿಕ್ಕ ಮಕ್ಕಳು ಇರ್ತಾರಲ್ಲ, ಸೊ ಅವರು ಜಾಸ್ತಿ ಬರ್ತಾರೆ ಮಕ್ಕಳನ್ನ ಕರ್ಕೊಂಡು. ಯಾಕಂದರೆ ಮಕ್ಕಳು ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಾರೆ. ಸೊ ಅದಕ್ಕೆ ನೆಕ್ಸ್ಟ್ ನಾನು ಇದೊಂದು ಆಡಿದೆ. ಅಷ್ಟೊತ್ತಿಗೆ ಅಲ್ಲಿ ಲೈಟ್ ಕೂಡ ಆಫ್ ಮಾಡಿದರು. ಲೈಕ್ ಲಾಸ್ಟ್ ಒಂದು 15 to 20 minutes ಲೈಟ್ ಆಫ್ ಮಾಡ್ತಾರೆ. ಸೊ ಮ್ಯೂಸಿಕ್ನ ಪ್ಲೇ ಮಾಡ್ತಾರೆ. ಸೊ ಅಲ್ಲಿ ಡ್ಯಾನ್ಸ್ ಎಲ್ಲ ಮಾಡ್ತಾರೆ. ಸೊ ಅದೊಂದು, ನಾನು ಕಾಪಿರೈಟ್ಸ್ ಇಶ್ಯೂ ಬರುತ್ತೆ ಅಂತ ಸೊ ಸಾಂಗನ್ನು ಹಾಕಿಲ್ಲ. ಆವಾಗಲೂ ಅಷ್ಟೇ, ಅದು ಒಂದು ಚೆನ್ನಾಗಿರುತ್ತೆ. ಲಾಸ್ಟ್ ಒಂದು 20 minutes ಏನಿದೆ, 20 minutes ಲೈಕ್ ಚೆನ್ನಾಗಿದೆ ಆ್ಯಕ್ಚುಲಿ. ಅಷ್ಟೇ, 2 ಗೇಮ್ ಇರೋದು. ಬಟ್ ವರ್ತ ಅಂತ ಕೇಳಿದರೆ ಲೈಕ್ ವರ್ತ್ ಇಲ್ಲ ಅಂತಲೇ ಹೇಳ್ಬೋದು.
ಆಮೇಲೆ ಸಿಕ್ಕಾಪಟ್ಟೆ ಕೋಲ್ಡ್ ಆಗದೇ ಇಲ್ಲ ಅಂತ ಹೇಳೋರು ಅವರು ಹೋಗೋದು ಬೇಡ, ಯಾಕಂದರೆ ಕೆಲವೊಬ್ಬರಿಗೆ ಆಗಲ್ಲ ಕೋಲ್ಡ್. ನೆಕ್ಸ್ಟು ಅಲ್ಲಿಂದ ಹೊರಗಡೆ ಬಂದ ನಂತರ ನಾವು ಯೂಸ್ ಮಾಡಿದ ಜಾಕೆಟ್ ಇರ್ಬೋದು, ಶೂ ಇರ್ಬೋದು, ಎಲ್ಲವನ್ನು ಅಲ್ಲೊಂದು ಕೌಂಟರ್ ಇರುತ್ತೆ, ಆ ಕೌಂಟರ್ ಒಳಗಡೆ ಹಾಕಬೇಕಾಗತ್ತೆ. ಮೋಸ್ಟ್ಲಿ ಅದನ್ನ ಸ್ಟೆರ್ಲೈಸ್ ಮಾಡಿ ನೆಕ್ಸ್ಟ್ ಬೇರೆ ಪರ್ಸನ್ಸಿಗೆ ಕೊಡ್ತಾರೆ ಅನಿಸುತ್ತೆ. ಯಾಕಂದರೆ ಆ ಏರಿಯಾ ಹಾಗೆ ಸ್ಟೆರ್ಲೈಸ್ಡ್ ಏರಿಯಾ ಥರನೇ ಇತ್ತು. ನಾವು ಸಾಕ್ಸನ್ನು ಅಲ್ಲೇ ಪರ್ಚೇಸ್ ಮಾಡಿದ್ರಿಂದ ಆ ಸಾಕ್ಸ್ನ ನಾವು ತೊಗೊಂಡು ಹೋಗ್ಬೋದು. ಸೊ ಇನ್ನೊಂದೇನೆಂದರೆ ಲೈಕ್ ಮಕ್ಕಳಿಗೆ, ಚಿಕ್ಕ ಮಕ್ಕಳಿಗೆ ಹಸುವಾದರೆ ಅಥವಾ ನಮಗೆ ಹಸುವಾದರೆ ಅಲ್ಲಿ ಫುಡ್ ಕೌಂಟರ್ ಕೂಡ ಇದೆ, ಅಲ್ಲಿ ಫುಡ್ಡನ್ನು ನಾವು ತೊಗೋಬೋದು. ಬಟ್ ಅದೇನು 650 ನಾವೇನು ಪೇ ಮಾಡ್ತೀವಿ ಅದರಲ್ಲಿ ಇನ್ಕ್ಲೂಡ್ ಆಗಲ್ಲ. ಫುಡ್ ಏನೇ ನಾವು ಒಳಗಡೆ ತಗೊಂಡ್ರು ಅದು ಪೇ ಮಾಡಿನೇ ತಗೋಬೇಕಾಗತ್ತೆ. ನೆಕ್ಸ್ಟು 45 ಮಿನಿಟ್ಸಲ್ಲಿ ಇಷ್ಟೇ ಇರೋದು, ಬೇರೆ ಏನೂ ಇಲ್ಲ. ಎಸ್, ಜಸ್ಟ್ ಇವಾಗ ಮನೆಗೆ ಬಂದೆ ಆ್ಯಕ್ಚುಲಿ ಸ್ನೋ ಸಿಟಿಗೆಲ್ಲ ಹೋಗಿ. ಸ್ನೋ ಸಿಟಿಯಲ್ಲಿ ಎಂಟ್ರಿ ಫೀಸ್ 650 ಇದೆ. ಬಟ್ ಆ್ಯಕ್ಚುಲಿ ವರ್ತಿಲ್ಲ ಅಂತ ಹೇಳಿದರೆ ನಾನು ಆಬ್ವಿಯಸ್ಲಿ ವರ್ತಿಲ್ಲ ಅಂತ ಹೇಳ್ತೀನಿ. ಯಾಕಂದರೆ ಚಿಕ್ಕ ಮಕ್ಕಳಿಗೆ ಹೋದರೆ ಯಾಕಂದರೆ ಅವರಿಗೆ ಸಿಕ್ಕಾಪಟ್ಟೆ ಗೇಮ್ಸ್ ಇದೆ. ಬಟ್ ನಮ್ಮಂಥವ್ರಿಗೆ ದೊಡ್ಡವರಿಗೆಲ್ಲ ಅಷ್ಟೇನು ದೊಡ್ಡ ಮಟ್ಟದ ಗೇಮ್ಸ್ ಏನು ಇಲ್ಲ, 1-2 ಗೇಮ್ ಬಿಟ್ಟರೆ ಅಷ್ಟೇ. ಬಟ್ 650 ಕೊಟ್ಟು ಅದು 45 ಮಿನಿಟ್ಸ್ ಅಷ್ಟೇ ಸೆಷನ್ಸ್ ಇರೋದು. ಸೊ ಒಂದು 45 ಮಿನಿಟ್ಸಲ್ಲಿ ಇರೋ ಸೆಷನಲ್ಲಿ ಎಷ್ಟು ನಾವು ಎಂಜಾಯ್ ಮಾಡ್ತೀವಿ ಅಷ್ಟೇ. ಆಮೇಲೆ ಒಬ್ಬೊಬ್ಬರೇ ಹೋಗೋ ಬದಲು ಫ್ರೆಂಡ್ಸ್ ಗ್ರೂಪಲ್ಲಿ ಹೋದರೆ ಬೆಸ್ಟ್ ಅನಿಸುತ್ತೆ, ಎಂಜಾಯ್ ಮಾಡ್ಬೋದು. ಲೈಕ್ 45 ಮಿನಿಟ್ಸನ್ನು ಕೂಡ ಯುಟಿಲೈಸ್ ಮಾಡ್ಬೋದು. ಸೊ ನನಗೆ 650 ಕೊಟ್ಟು ಒಳಗಡೆ ಹೋಗೋದು ವರ್ತ ಅಂತ ಕೇಳಿದರೆ ವರ್ತಿಲ್ಲ ಅಂತಲೇ ಹೇಳ್ತೀನಿ. ಇನ್ನು ವರ್ತ್ ಯಾರಿಗೆ ಅಂದರೆ ಚಿಕ್ಕ ಮಕ್ಕಳನ್ನ ಕರ್ಕೊಂಡು ಯಾರೆಲ್ಲ ಹೋಗ್ತಾರೆ ಅವರಿಗೆ ಮೇ ಬಿ ವರ್ತ್ ಆಗ್ಬೋದೇನೋ. ಬಟ್ 650 ಕೊಟ್ಟು ಒಳಗಡೆ ಹೋಗೋದು ವರ್ತಿಲ್ಲ ಅನಿಸುತ್ತೆ. ಸೊ ಇನ್ನು ಯಾರಿಗೆ ತುಂಬ ಕೋಲ್ಡ್ ವೆದರ್ ಇಷ್ಟ ಆಗುತ್ತೆ ಅವರಿಗೆ ಸಿಕ್ಕಾಪಟ್ಟೆ ಇಷ್ಟ ಆಗ್ಬೋದು. ಆಮೇಲೆ ಅಲ್ಲಿ ಏನು ಇರೋದೇ 2 ಗೇಮು, ದೊಡ್ಡ ಅಡ್ವೆಂಚರ್ ಗೇಮ್ ಆ ಥರ ಏನೂ ಇಲ್ಲ. ಸೊ ಅಷ್ಟೇ. ಎಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಹಿಟ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಬಾಯ್ ಬಾಯ್.